ದೇವಸ್ಥಾನಕ್ಕೆ ಹೋದ ಬಾಲಕ ದಿಢೀರ್ ನಾಪತ್ತೆಯಾಗಿರ್ತಕ್ಕಂತಹ ಪ್ರಕರಣ ಮಂಗಳೂರಿನಲ್ಲಿ ನಡೆದಿದೆ. ಏನಾಗಿರ್ಬೋದು ಅಂತ ಬಾಲಕನ ಚಪ್ಪಲಿ ರೈಲ್ವೆ ಹಳಿಯ ಮೇಲೆ ಕಂಡಿರುವಂತದ್ದು. ಫೆಬ್ರವರಿ 25ನೇ ತಾರೀಕು ದೇವಸ್ಥಾನಕ್ಕೆ ಹೋಗಿದ್ದ ದಿಗಂತ್ ಅನ್ನುವಂತಹ ಬಾಲಕ ಮನೆಗೂ ಬಂದಿಲ್ಲ, ದೇವಸ್ಥಾನಕ್ಕೆ ಹೋದನು ದೇವಸ್ಥಾನಕ್ಕೂ ಬಂದಿಲ್ಲ. ಚಪ್ಪಲಿ ಹಾಗೂ ಮೊಬೈಲ್ ರೈಲ್ವೆ ಹಳಿ ಮೇಲೆ ಪತ್ತೆಯಾಗಿದೆ. 3 ದಿನವಾದರೂ ಕೂಡ ವಿದ್ಯಾರ್ಥಿಯ ಸುಳಿವಿಲ್ಲ. ಈ ಹುಡುಗನ ನಾಪತ್ತೆ ಹಿಂದೆ ಅನ್ಯಮತೀಯರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಮಂಗಳೂರಿನ ಪರಂಗಿಬೆಟ್ಟು ಕಿದಬೆಟ್ಟು ನಿವಾಸಿ ದಿಗಂತ್ ನಾಪತ್ತೆಯಾಗಿರತಕ್ಕಂಥದ್ದು. 3 ದಿನ ಆದರೂ ಕೂಡ ಈ ವಿದ್ಯಾರ್ಥಿಯ ಸುಳಿವಿಲ್ಲ. ಹಿಂದೂ ಸಂಘಟನೆಯ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಂಟ್ವಾಳ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ನಿಜಕ್ಕೂ ಆತಂಕ ಆಗುತ್ತೆ. ಯಾಕೆ ಈ ಹುಡುಗ ನಾಪತ್ತೆಯಾದ ಅನ್ನುವಂಥದ್ದು, ಪೊಲೀಸರಿಗೂ ಕೂಡ ಈ ಹುಡುಗನ ಕುರಿತಾಗಿ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ವಾ? ಏನ್ ನಡೆದಿದೆ ಮಂಗಳೂರಲ್ಲಿ? ಇದು ಅಂದ್ರೆ ಬಂಟ್ವಾಳದ ಪರಂಗಿಪೇಟೆಯ ಕಿದೆಬೆಟ್ಟು ನಿವಾಸಿಯಾದಂತಹ ಈತ ದಿಗಂತ್ ಎನ್ನುವಂತ ಯುವಕ ಏನಿದ್ದಾನೆ, ಈತ ಫೆಬ್ರವರಿ 25ರಂದು ಸಂಜೆ ಆಂಜನೇಯ ಮನೆಯಲ್ಲಿ ತಿಳಿಸಿದ್ದ. ಆದ್ರೆ ಆ ದೇವಸ್ಥಾನಕ್ಕೂ ಹೋಗದೆ ಈತ ಮನೆಗೂ ಬಾರದೆ ಈತ ನಾಪತ್ತೆಯಾಗಿರುವಂತದ್ದು. ಬಳಿಕ ಹುಡುಕಾಟ ನಡೆಸಿದಾಗ ಪರಂಗಿಪೇಟೆಯ ರೈಲ್ವೆ ಹಳಿ ಮೇಲೆ ಈತನ ಚಪ್ಪಲಿಗಳು ಮತ್ತು ಆತನ ಮೊಬೈಲ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಹಿಂದೂ ಮುಖಂಡರಾಗಿರ್ತಕ್ಕಂಥ ಭರತ್ ಕುಮ್ದೇಲ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಭರತ್ ಅವರೇ. ನಮಸ್ತೆ ಮೇಡಮ್. ಏನಾಗಿರ್ಬೋದು ಈ ಹುಡುಗನಿಗೆ? ಎಲ್ಲಿ ಹೋಗಿರ್ಬೋದು? ಅಂದ್ರೆ ಮೇಡಮ್, ಅದು ಹುಡುಗ ಇರುವಂತ ಪರಿಸರ ತುಂಬಾ ದಿನಗಳಿಂದ ಗಾಂಜಾ ಅಡ್ಡ ಅದಂತು. ಅಲ್ಲಿ ಗಾಂಜಾ, ದನ ಕಡಿಯುವುದು ಇಂಥದ್ದೆಲ್ಲ ಮಾಮೂಲಿ ಆಗಿ ಹೋಗಿದೆ. ಇದಕ್ಕಿಂತ ಮುಂಚೆ ಕೂಡ ಅಲ್ಲಿ ಒಬ್ರು ನಮ್ದು ದಿನೇಶ್ ಶೆಟ್ಟಿ ಅಂತ ಇದ್ದಾರೆ, ಬಿಜೆಪಿ ಮುಖಂಡರು. ಅವರ ಸ್ಟುಡಿಯೋದ ಒಳಗಡೆ ಹೋಗಿ ಅವರ ಕೈಯೆಲ್ಲ ಕಡಿದಿದ್ದಾರೆ. ಇದೇ ಪರಿಸರದ ಹುಡುಗರದು. ಇಡೀ ತಾಲೂಕಿನಲ್ಲಿ ಗಾಂಜಾ ಸಪ್ಲೈ ಆಗುದು ಇಲ್ಲಿಂದಲೇ. ಅದಕ್ಕೋಸ್ಕರ ನಮ್ಗೆ ಆ ಪರಿಸರದ ಹುಡುಗರ ಮೇಲೆ ಡೌಟ್ ಇದೆ. ಹಾಗೆ ಅಂದ್ರೆ ಏನ್ ಮಾಡಿರ್ಬೋದು ಈ ಹುಡುಗರನ್ನೇ? ಏನ್ ಮಾಡಿರ್ಬೋದು ಈ ಹುಡುಗನ ವಿಚಾರ? ಅಂದ್ರೆ ಈ ಹುಡುಗಂತಲ್ಲ, ಅಲ್ಲಿ ಒಂದು 500 ಮುಸಲ್ಮಾನರ ಮನೆ ಇದ್ರೆ ಇರುವುದೊಂದು 4-5 ಹಿಂದೂಗಳ ಮನೆ. ಅದರಲ್ಲಿ ಈ ಹುಡುಗನ ಮನೆ ಕೂಡ ಒಂದು. ಈ ಹುಡುಗನ ಮನೆಯವರು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡವರು, ಮತ್ತೆ ಸಂಘದ ಕಾರ್ಯಕ್ರಮಕ್ಕೆ ಎಲ್ಲರ ಕೂಡ ಬರುವವರು. ಅದಕ್ಕೋಸ್ಕರನೇ ಇರುವಂತ ಈ 4-5 ಮನೆಗಳನ್ನು ಕೂಡ ಅಲ್ಲಿಂದ ಓಡಿಸಬೇಕನ್ನೋ ಉದ್ದೇಶದಿಂದಲೇ ಮಾಡಿದ್ದಾರೆ ಅವರು. ಓಕೆ, ಪೊಲೀಸರೇನು ಕ್ರಮ ಕೈಗೊಂಡಿಲ್ವಾ? 3 ದಿನ ಆಯ್ತು ಹುಡುಗ ನಾಪತ್ತೆಯಾಗಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಒತ್ತಾಯ ಹಾಕಿ ಇವತ್ತು ಸಂಜೆಗೆ 2 ದಿವಸ ಆಗ್ತದೆ. ಪೊಲೀಸಿನವರು ಎಂತ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಕೇಳಿದಾಗ ಯಾವುದನ್ನು ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಸಿಸಿ ಕ್ಯಾಮೆರಾ ಫುಟೇಜ್ ಕೊಂಡೋಗಿದ್ದಾನೆ ಅಂತ ಹೇಳ್ತಾರೆ, ಆದ್ರೂ ಕೂಡ ಸರಿಯಾಗಿ ಪರಿಶೀಲನೆ ಮಾಡ್ಲಿಲ್ಲ. ಅವರ ಇನ್ನೂ ಕೂಡ ನಂಬರ್ ಟ್ರ್ಯಾಪ್ ಮಾಡ್ಲಿಲ್ಲ, ಸಿಡಿಆರ್ ತೆಗೆದು ನೋಡ್ಲಿಲ್ಲ, ಯಾವ್ದು ಕೂಡ ಮಾಡ್ಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಆ ಪರಂಗಿಪೇಟೆಯ ಪೊಲೀಸ್ ಓಪಿಗೆ ಹೋಗಿದ್ವಿ. ಆ ಓಪಿಗೆ ಹೋಗುವ ಕೂಡ ಅಲ್ಲಿ ಪೊಲೀಸಿನವರು ಕೂಡ ಇಲ್ಲ. ಒಂದು ಅರ್ಧ ಗಂಟೆ ಕೂತ್ಕೊಂಡ್ರು ಕೂಡ ಯಾರು ಇಲ್ಲ, ಅದ್ರಲ್ಲಿ ಖಾಲಿ ಇತ್ತು ಓಪಿ ಕೂಡ. ಓಕೆ, ಸೊ ನಿಮ್ಗೆ ಯಾಕೆ ಈ ಅನುಮಾನ ವ್ಯಕ್ತ ಆಯ್ತು ಅಂತ ಈ ಹುಡುಗನ ವಿಚಾರದಲ್ಲಿ? ಈ ತರ ದುರ್ಘಟನೆ ನಡೆದಿರಬಹುದು ಅಥವಾ ಅಂದ್ರೆ ಇಲ್ಲಿ ಪರಿಸರ ಅಂತದಂತ ಮೇಡಮ್. ಇಲ್ಲಿ ಒಂದು 2 ತಿಂಗಳಿಂದ ಮುಂಚೆ ಅವರವರಿಗೆ ಹೊಡೆದಾಟ ಆಗಿ ಒಂದು 2 ಹುಡುಗರಿಗೆ ಕಡಿದವರು, ಅವರ ಮುಸಲ್ಮಾನ ಒಳಗಡೆ ಜಗಳ ಆಗಿತ್ತು. ಅಂದ್ರೆ ಆ ಪರಿಸರ ಅಂತ ಪರಿಸರವೇ. ಅಲ್ಲಿ ಯಾರು ಕೂಡ ರಾತ್ರಿ ಹೊತ್ತು ಹೋಗುವಾಗಿಲ್ಲ, ಹೆಣ್ಮಕ್ಳಂತೂ ಅಲ್ಲಿಂದ ಹೋಗುವಾಗೇ ಇಲ್ಲ. ಆ ದಾರಿಯಲ್ಲಿ ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಅಲ್ಲಿ ಹುಡುಗರು ಇರ್ತಾರೆ, ಗಾಂಜಾ ಎಳೆದುಕೊಂಡು ಇರ್ತಾರೆ. ಇದರ ಬಗ್ಗೆ ತುಂಬಾ ಸಲ ಪೊಲೀಸ್ನವರಿಗೆ ಕೂಡ ಮಾಹಿತಿ ಕೊಟ್ಟಿದ್ದೇವೆ. ಆದ್ರೆ ಇಲ್ಲಿ ಹೇಗೆ ಆಗಿದೆ ಅಂದ್ರೆ, ಯಾರು ಮಾಹಿತಿ ಕೊಡ್ತಾರೆ ಪೊಲೀಸ್ನವರಿಗೆ, ಆ ಮಾಹಿತಿ ಕೊಟ್ಟವರ ಹೆಸರನ್ನೇ ಹೆಸರೇ ಅವರಿಗೆ ಗಾಂಜಾಲಿ ಅವರಿಗೆ ಗೊತ್ತಾಗ್ತದೆ.
ಓಕೆ, ಒಟ್ಟಾರೆ ಈ ಬಂಟ್ವಾಳ ಪ್ರದೇಶ ಡ್ರಗ್ ಮಾಫಿಯಾದ ಹಿಡಿತದಲ್ಲಿದೆ ಅಂತ ಹೇಳ್ತಾ ಇದ್ರ? 100ಕ್ಕೆ 100 ಡ್ರಗ್ ಮಾಫಿಯಾ ಇಲ್ಲಿ ದನ ಸಾಗಿಸುವಂತದ್ದು, ದನ ಕಡಿಯುವಂತದ್ದು ಇದೆಲ್ಲ ನಿರಂತರವಾಗಿ ನಡೀತಾ ಇದೆ. ಯಾಕೆ ಪೊಲೀಸರು ಇದನ್ನ ತಾಬದಿಗೆ ತಂದಿಲ್ಲ? ಯಾಕೆ ಆಕ್ಷನ್ ತಗೊಂಡಿಲ್ಲ ಇದ್ರ ವಿರುದ್ಧ ಅಂತ? ಗಟ್ಸ್ ಇಲ್ವಾ ಅಥವಾ ಏನ್ ಸಮಸ್ಯೆ? ಇಲ್ಲ, ಪೊಲೀಸ್ನವರಿಗೆ ಅಂದ್ರೆ ಈಗ ಎಂತಂದ್ರೆ ಗೊತ್ತಿಲ್ಲ. ಅದೇ ಮುಂಚೆ ಎಲ್ಲ ಇಲ್ಲಿ ಮೊದಲೊಬ್ರು ಮಹೇಶ್ ಪ್ರಸಾದ್ ಅಂತ ಇನ್ಸ್ಪೆಕ್ಟರ್ ಇದ್ರು. ಅವರೆಲ್ಲ ಆ ಏರಿಯಾಕ್ಕೆ ಹೋಗಿ ಅಲ್ಲಿಂದ ನಾವು ನೋಡಿದಲ್ಲ, ಒಂದು 10-20 ದನಗಳನ್ನು ರಕ್ಷಣೆ ಮಾಡಿ ಎಲ್ಲ ತಂದಿದ್ದಾರೆ. ಇಲ್ಲಿ ಒಬ್ಬ ಪ್ರಸನ್ನ ಸರ್ ಅಂತ ಇದ್ರು, ಅದು ಕೂಡ ಅಷ್ಟೇ. ಅವರದ್ದು ಗಾಂಜದೆಲ್ಲ ನಿಲ್ಲಿಸಿದ್ರು ಒಂದು ಟೈಮಲ್ಲಿ. ಈಗ ಈ ಸರ್ಕಾರದ್ದು ಕುಮ್ಮಕ್ಕು ಅಲ್ಲ, ಅವರಿಗೆ ಒಂದು ಧೈರ್ಯ ಬಂದ ಹಾಗೆ ಈಗ ಈ ಸರ್ಕಾರದಿಂದ ಈ ರೀತಿ ನಡೀತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಭರತ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಅವರ ತಾರ್ಕಿಕವಾಗಿಲ್ಲ ಪರಂಗಿಪೇಟೆ ಬಂದ ಸೂತ ಬರೀಟಿ ಕೂಡ ಏನ ಡೀಲಿಂಗ್ಸ್ ಏರು ನಡುವಿತ್ತು ಅಂತ ಕೇಳಿದ್ರೆ ಏನ್ ನೋಡೋದು ಇದು ಮಾತ್ರ ಬಂದಿದ್ದಕ್ಕೆ ಅಂದಾಗ ನಮ್ಗೋದು ಒಂದು ವ್ಯಕ್ತಿ ಒಂದು ಬಾಲೆ. ದೇವಸ್ಥಾನಕ್ಕೆ ಹೋದ ಬಾಲಕ ದಿಢೀರ್ ನಾಪತ್ತೆ ಆಗಿರ್ತಕ್ಕಂತಹ ಪ್ರಕರಣ ಮಂಗಳೂರಿನಲ್ಲಿ ನಡೆದಿದೆ. ಏನಾಗಿರ್ಬೋದು ಅಂತ? ಬಾಲಕನ ಚಪ್ಪಲಿ ರೈಲ್ವೆ ಹಳಿಯ ಮೇಲೆ ಕಂಡಿರುವಂತದ್ದು. ಫೆಬ್ರವರಿ 25ನೇ ತಾರೀಕು ದೇವಸ್ಥಾನಕ್ಕೆ ಹೋಗಿದ್ದ ದಿಗಂತ್ ಅನ್ನುವಂತಹ ಬಾಲಕ ಮನೆಗೂ ಬಂದಿಲ್ಲ, ದೇವಸ್ಥಾನಕ್ಕೆ ಹೋದನು ದೇವಸ್ಥಾನಕ್ಕೂ ಬಂದಿಲ್ಲ. ಚಪ್ಪಲಿ ಹಾಗೂ ಮೊಬೈಲ್ ರೈಲ್ವೆ ಹಳಿ ಮೇಲೆ ಪತ್ತೆಯಾಗಿದೆ. 3 ದಿನವಾದರೂ ಕೂಡ ವಿದ್ಯಾರ್ಥಿಯ ಸುಳಿವಿಲ್ಲ. ಈ ಹುಡುಗನ ನಾಪತ್ತೆ ಹಿಂದೆ ಅನ್ಯಮತೀಯರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಮಂಗಳೂರಿನ ಪರಂಗಿಬೆಟ್ಟು ಕಿದಬೆಟ್ಟು ನಿವಾಸಿ ದಿಗಂತ್ ನಾಪತ್ತೆಯಾಗಿರ್ತಕ್ಕಂಥದ್ದು. 3 ದಿನ ಆದರೂ ಕೂಡ ಈ ವಿದ್ಯಾರ್ಥಿಯ ಸುಳಿವಿಲ್ಲ. ಹಿಂದೂ ಸಂಘಟನೆಯ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಂಟ್ವಾಳ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ನಿಜಕ್ಕೂ ಆತಂಕ ಆಗುತ್ತೆ. ಯಾಕೆ ಈ ಹುಡುಗ ನಾಪತ್ತೆಯಾದ ಅನ್ನುವಂಥದ್ದು? ಪೊಲೀಸರಿಗೂ ಕೂಡ ಈ ಹುಡುಗನ ಕುರಿತಾಗಿ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ವಾ? ಏನ್ ನಡೆದಿದೆ ಮಂಗಳೂರಲ್ಲಿ? ಇದು ಅಂದ್ರೆ ಬಂಟ್ವಾಳದ ಪರಂಗಿಪೇಟೆಯ ಕಿದೆಬೆಟ್ಟು ನಿವಾಸಿಯಾದಂತಹ ಈತ ದಿಗಂತ್ ಎನ್ನುವಂತ ಯುವಕ ಏನಿದ್ದಾನೆ, ಈತ ಫೆಬ್ರವರಿ 25ರಂದು ಸಂಜೆ ಆಂಜನೇಯ